ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೋ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಬಗ್ಗೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ನೇತ್ರಾವತಿ ಪೀಕ್ಗೆ. ಸೊ ಅದು ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಫುಲ್ ವಿಡಿಯೋ ಪೂರ್ಸಿ ನೋಡಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಒಂದು ಪ್ಯಾಕೇಜಲ್ಲಿ, ನಾನು ದೀಪಿಕಾ ಅವ್ರ ಅಕ್ಕ ಅವ್ರ ಫ್ರೆಂಡ್ಸು. ಸೊ ಹೆಂಗೆಲ್ಲ ಎಂಜಾಯ್ ಮಾಡ್ತೀವಿ ಏನು ಅಂತ ನೋಡೋಣ. ಪಾಪ ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಪಾಪ ಏನು ಹೇಳ್ತೀಯಾ? ಏನು ಹೇಳಪ್ಪ, ಹುಷಾರಪ್ಪ. ಸರಿ ಪಾಪ, ಖರ್ಚು ಕಾಸು ಕಳಿಸ್ತೀನಿ ನೋಡಿ. ಅಲ್ಲಿ ಆನ್ಲೈನ್ ವರ್ಕ್ ಆಗಲ್ಲ, ಕ್ಯಾಶ್ ಕೊಡು. ಆಯ್ತು ಕೊಡ್ತೀನಿ. ಬಾಯ್ ಮಮ್ಮಿ. ಗಾಯ್ಸ್, ಇವಾಗ ನಾವು ಬೆನ್ಗೇನಹಳ್ಳಿ ಮೆಟ್ರೋ ಸ್ಟೇಷನ್ ಇದ್ದೀವಿ. ದೀಪಿಕಾ ಅವ್ರ ಅಕ್ಕ ಅವ್ರ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದಾರೆ. ಹಾಯ್ ದೀಪಿಕಾ. ಹಾಯ್ ಅರ್ಷಿತಾ. ಹಾಯ್ ಎವ್ರಿವನ್. ಸೊ ಇವಾಗ ಟಿಕೆಟ್ ತೊಗೊಂಡು ನಾವು ಇವಾಗ ಇಂದಿರಾನಗರ್ ಪಿಕ್ಕಿಂಗ್ ಪಾಯಿಂಟ್ ಹತ್ರ ಹೋಗ್ಬೇಕು. ಗಾಯ್ಸ್, ಇವಾಗ ನಾವು ಶ್ರೀ ಪಂಜುರ್ಲಿ ಕೆಫೆಗೆ ಬಂದಿದ್ದೀವಿ ಡಿನ್ನರ್ ಮಾಡೋಣ ಅಂತ. ನಮ್ಗಿನ್ನ ಬಸ್ ಟೈಮಿಂಗ್ ಇದೆ ಅಂತ. ಸೊ ಡಿನ್ನರ್ ಮಾಡ್ಕೊಂಡು ಹೋಗ್ತಿದ್ವಿ. ಹರ್ಷಿತಾ, ಅಂಕಿನ್ ಪಿಕಪ್ ಪಾಯಿಂಟಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ. ಇಷ್ಟು ಜನ ಇದ್ದಾರೆ ಗೈಸ್. ನಾವು ಇವಾಗಷ್ಟೇ ಬಸ್ ಬಂತು. ಇವಾಗೆಲ್ಲ ಒಂದೊಂದು ಸೀಟಲ್ಲಿ ಕುತ್ಕೊತಾ ಇದ್ದೀವಿ ಗೈಸ್. ಇವಾಗಷ್ಟೇ ಬಂದು ಸೀಟಲ್ಲಿ ಕುತ್ಕೊಂಡ್ರಿ. ಸೀಟ್ಸ್ ಎಲ್ಲ ಫುಲ್ ಕಂಫರ್ಟಬಲ್ ಆಗಿದೆ, ನೀಟಾಗಿದೆ. ದೀಪಿಕನ್ ಕೇಳೋಣ ಹೇಗಿದೆ ಅಂತ. ದೀಪಿಕಾ, ಹೆಂಗಿದೆ ಬಸ್ಸು? ಸೊ ಬಸ್ ಇಸ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ತುಂಬ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತೀನಿ. ಸೊ ಅಲ್ಲಿ ಹೋಗಿದ್ದಾದ್ಮೇಲೆ ವಿ ವಿಲ್ ಶೇರ್ ಹೆಂಗಿದೆ ಜರ್ನಿ. ಇವಾಗಷ್ಟೇ ಬಸ್ಸಲ್ಲಿ ಫುಲ್ ಡ್ಯಾನ್ಸ್ ಆಡ್ತೀವಿ. ಸೊ ಇವಾಗ ಬ್ರೇಕ್ ಬಿಟ್ಟಿದ್ದಾರೆ, ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಎಲ್ಲರೂ. ಅಂಕಿತಾ, ಆರ್ ಯು ಎಂಜಾಯಿಂಗ್ ದ ಟ್ರಿಪ್? ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. Ashita Naidu vlogs. Harshita Naidu vlogs. Yeah. Amazing. Thought of coming solo. Ended up coming with Girls Guide. # Girls Guide. ಇವಾಗ ಕಾಫಿ ಕುಡಿತಾ ಇದ್ದೀವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾವು ಸ್ಟೇ ಮಾಡ್ತಿರೋದು ಇದು. ಇವಾಗಷ್ಟೇ 7:30 ಆಗಿದೆ. ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಇವಾಗ ಒಳಗಡೆ ಸ್ಟೇ ಇಲ್ಲ, ಹೇಗಿದೆ ಅಂತ ನೋಡೋಣ. ನಾವು ಸ್ಟೇ ಮಾಡ್ತಿರೋ ರೂಮ್ ಇದು. ಸೊ ರೂಮ್ ಮುಂದೆನೇ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ರೂಮ್ ಎಲ್ಲ ಸ್ಟೇ ಎಲ್ಲ ಹೇಗಿದೆ ಅಂತ ನೋಡೋಣ. ಸ್ಟೇ ಹೀಗಿದೆ. ಆ್ಯಕ್ಚುಲಿ ಇಲ್ಲಿ ಫ್ಯಾಮಿಲಿ ಇರ್ತಾರೆ. ಸೊ ನಾವೆಲ್ಲ ಬಂದಾಗ ಸ್ಟೇಗೆ ಅಂತ ಕೊಡ್ತಾರೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ. ಸೊ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೀರಾ ಆಂಟಿ? ಇಡ್ಲಿ, ಸಾಂಬಾರು, ಚಟ್ನಿ, ಪೋಹ. ಇವತ್ತು ನಾಳೆ ನೀರು ದೋಸೆ, ಚಿತ್ರಾನ್ನ. ಇವತ್ತು ಟ್ರೆಕ್ಕಿಂಗ್ ಹೋಗೋದ್ರಿಂದ ಬೇಗ ಮಾಡಿದ್ವಿ ಇಡ್ಲಿ. ಓಕೆ. ಸೊ ಇದು ದೇವ್ರ ಮನೆ. ಮೇಲೆಗಡೆ ರೂಮ್ ಹೇಗಿದೆ ಅಂತ ನೋಡೋಣ. ನಾನು ಆಚೆಯಿಂದ ವ್ಯೂ ಹೇಗಿದೆ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಟೈಮ್ ಆಗಿದೆ ಆ್ಯಕ್ಚುಲಿ. ಇವಾಗ ನಾವು ಟ್ರೆಕ್ಕಿಂಗ್ ಹೋಗಬೇಕು. ಎಲ್ಲ ರೆಡಿ ಆಗಿದ್ದೀವಿ. ಇನ್ನು ಫ್ಯೂ ಮಿನಿಟ್ಸಲ್ಲಿ ನಾವಿಲ್ಲಿ ಬಿಡ್ತೀವಿ ಗೈಸ್. ಆ್ಯಕ್ಚುಲಿ ನಾವು ಕೊಟ್ಟಿರೋ ಅಮೌಂಟ್ಗೆ ಈ ಒಳ್ಳೆ ಹೋಮ್ ಸ್ಟೇ ನಮಗೆ ಬರ್ತಿದೆ ಗೈಸ್. ಸೊ ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಇನ್ನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಬಿಸಿಲು ಬೇರೆ ಫುಲ್ ಇದೆ. ಸೊ ಎಷ್ಟೊತ್ತು ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ಮತ್ತು ಎಷ್ಟೊತ್ತಿಗೆ ಎಂಡ್ ಮಾಡ್ತೀವಿ, ಎಷ್ಟೊತ್ತು ಪೀಕ್ಗೆ ಹೋಗ್ತೀವಿ ಅಂತ ನೋಡೋಣ. ವಿಡಿಯೋ ವಾಚ್. ದೀಪಿಕಾ, ಬ್ರೇಕ್ಫಾಸ್ಟ್ ಹೇಗಿದೆ? Chutney is so spicy, sambar is sweet, and idli is so soft. Perfect combination. ವಾವ್. ರೆಡಿ ಫಾರ್ ಟ್ರೆಕ್ಕಿಂಗ್ ಗಾಯ್ಸ್. ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಟ್ರೆಕ್ಕಿಂಗ್ಗೆ. ಇವಾಗ ಇನ್ನೇನು
ಗಾಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಾವು ಇಲ್ಲಿಂದ ಸ್ಟಾರ್ಟ್ ಆಗ್ತೀವಿ ಗಾಯ್ಸ್. ಹೋಗ್ತಾ ಇದ್ದೀವಿ, ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಗಾಯ್ಸ್ ನಾವು ಗಾಡಿಗೆ. Starting now. Now it's off-roading time. You will come with me. Are you all excited for the trek? Jai Balaya! Jai Balaya! This waterfall they were talking about. But he is not waterfall. So beautiful, so elegant, just looking like a wow! Wow, that's beautiful view. ಗೈಸ್ ನಾವು ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಅರೌಂಡ್ 10 o'clock. ಸೊ ಪೀಕ್ ಹೋಗೋಷ್ಟಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಗೈಸ್. ವೇಟ್ ಅಂಡ್ ವಾಚ್. ಹೌ ಇಸ್ ದ ಜೋಶ್ ನೌ? ಟೆಲ್ ಮಿ. ಚಪ್ಪು ಮಮ್ಮಿ ಚೂಸೆ ಕೊಡ್ತದಿ. ನೇತ್ರಾವತಿ ಚೆಕ್ ಪೋಸ್ಟ್. ಸೊ ನಮಗೆ ಇದು ಕೊಟ್ಟಿದ್ದಾರೆ ಈ ಕಡೆಯಿಂದ, ಬೆಂಗಳೂರು ಟ್ರಕ್ಕರ್ಸಿಂದ. ಎಲ್ಲರೂ ಹಾಕೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡಬೇಕು ಟ್ರಕ್ಕಿಂಗ್. ಹೇಸ್ ಅಂದ್ರೆ ಬ್ರೋ ಏನು ಮಾಡ್ತಾ ಇದ್ದೀರಾ? Just managing something. Something is better than nothing, right? ಓಕೆ Let's see it works or not. ಓಕೆ ಫೈನ್. ಇವಾಗ ನಮ್ಮ ಗೈಡ್ ಎಲ್ಲರನ್ನೂ ಎಸ್ಲಿಕ್ಕೆ ಕರೀತಾ ಇದ್ದಾರೆ. ಎಲ್ಲ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಇವರು 3 ಜನ ಇಲ್ಲಿ ಕುತ್ಕೊಂಡಿದ್ದಾರೆ ಗೈಸ್. ಅದಾದ್ಮೇಲೆ ನೆಕ್ಸ್ಟ್ 3 ಕಿಲೋಮೀಟರ್ ಆದ ಕೂಡಲೇ ನೇತ್ರಾವತಿ ರಿವರ್ ಸಿಗುತ್ತೆ. ಅದು ನಿಮಗೆ ಲಾಸ್ಟ್ ರಿವರ್ ಆಗುತ್ತೆ. ನೇತ್ರಾವತಿ ರಿವರ್ ಬಂದ್ಬಿಟ್ಟು ಇಲ್ಲೇ ಬರ್ತ್ ಪ್ಲೇಸ್, ಅದರಿಂದ ಟ್ರೆಕ್ಕಿಂಗ್ ಪ್ಲೇಸು ನೇತ್ರಾವತಿ ಅಂತ ಬಂದ್ಬಿಟ್ಟು. ಆದ್ಮೇಲೆ ಯಾರಿಗಾರು ಹೆಲ್ತ್ ಇಶ್ಯೂಸ್ ಏನಾರು ಇದ್ರೆ ಇಲ್ಲೇ ಹೇಳ್ಬೋದು, ತೊಂದರೆ ಇಲ್ಲ. ಗೈಸ್ ಟೈಮ್ 11 ಆಗಿದೆ. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಸ್ಟಿಕ್ಗಳು ತೊಗೊತಾರೆ ಅಂತ ನೋಡ್ತಾ ಇದ್ದಾರೆ. ಇಲ್ಲ ಅಂದರೆ ನಾವು ಹೋಗ್ತೀವಿ ಹಂಗೆ. ಬ್ಲಾಗ್ ಟು ಮೈ ವೆಲ್ಕಮ್. ನೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರೆಕ್ಕಿಂಗಿಗೆ ಅಂಕಿತಾ ಇವಾಗ ಟೈರ್ಡ್ ಆಗಿದೆಯಾ? ಕೈಂಡ್ ಆಫ್ ಔಟ್. ನೋಡುವ ಪೀಕ್ ರೀಚ್ ಆಗ್ತಾನ ಅಂತ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಈ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಎಲ್ಲ ಫೋಟೋಸ್ ತೊಗೊಂಡು ಹೋಗ್ತಿದ್ದೀವಿ. ಎಷ್ಟು ಬಿಸಿಲಿದೆ. ನಾವು ಬರೋಷ್ಟಕ್ಕೆ 11 ಆಗೋಗಿದೆ ಅಲ್ವಾ, ಅದಕ್ಕೆ ಫುಲ್ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ನಾವೆಲ್ಲರೂ. ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಎಲ್ಲರೂ ಎಷ್ಟು ಮುಂದೆ ಇದ್ದಾರೆ. ನಾನು ಮತ್ತು ಅಂಕಿತ ಮಾತ್ರ ಹಿಂದೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಹಾಸ್ಪಿಟಲ್ ಶೂ. ಅಂಕಿತಾ ಹಾಯ್ ಬೋಲು. ಸೊ ಫುಲ್ ಟಯರ್ಡ್ ಆಗಿದೆ, ಬಿಸಿಲಲ್ವಾ. ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ನಾನು ಬ್ಲಾಗ್ ಕ್ಯಾಪ್ಚರ್ ಮಾಡಿಕೊಂಡು ಹೋಗ್ತಿದ್ದೀನಿ. ಗೈಸ್ ಇಲ್ಲಿ ಅಲ್ಲಿ ಹರಿತಾರ ನೀರು ಇಲ್ಲಿ ಕೇಳ್ತಿದೆ ಅಂತ ನೋಡಿ. ಇಲ್ಲೊಂದಿದೆ. ಸೊ ನಮ್ಮ ಶಾಖವರೆಲ್ಲ ಹೇಳ್ತಿದ್ದಾರೆ ಇಲ್ಲಿ ಈ ಕಡೆ ಈ ಪ್ಲೇಸಸ್ ಇದೆ, ಆ ಪ್ಲೇಸಸ್ ಇದೆ ಅಂತ. ಸೊ ಅದರದ್ದು ಅಷ್ಟು ಮುಂದೆ ಹೋಗಿದ್ದಾರೆ. ನಾನು ವ್ಯೂ ನೋಡಿಕೊಂಡು ನಿಧಾನಾಗಿ ಹೋಗ್ತಿದ್ದೀನಿ. ಫಾಲ್ಸ್ ಇದೆ ನೋಡಿ. ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾರೆ. ನೀರು ಸಣ್ಣಕ್ಕಿದೆ. ನೋಡಿ ಇದರ ಫೋಟೋಸ್ ತೊಗೊತಿದ್ದಾರೆ ಈಗ. ಸೊ ಟ್ರೆಕ್ಕಿಂಗ್ ಮುಂದೆ ಹೋಗ್ತಾ ಇದ್ದಾರೆ.
ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಫುಲ್ಲು ಗ್ರೀನರಿ ಇದೆ. ಸೊ ಇವಾಗ ನಾವು ಅಲ್ಲಿ ಟಾಪ್ಗೆ ಹೋಗ್ಬೇಕಂತೆ. ನಾವಿನ್ನ ಇಲ್ಲಿ ಗೈಸ್ ನಾನಂತೂ ಫುಲ್ ಟಯರ್ಡಾಗಿ ಹೋಗಿದ್ದೀನಿ ಈ ಬಿಸಿಲಲ್ಲಿ. ಗೈಸ್ ಇವಾಗ ಒಂದು ಸ್ಪಾಟಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಅರೌಂಡ್ ಇವಾಗ 12 ಆಗಿದೆ ಅನಿಸುತ್ತೆ. ಸೊ ಇನ್ನೂ ಹೋಗ್ತಾನೆ ಇದ್ದೀವಿ ಗೈಸ್, ನಾವು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ವಿ ಆರ್ ಗೋಯಿಂಗ್. ಗೈಸ್ ನೀರು ನೋಡಿ ಹಿಂಗೆ ಹರಿತಿದೆ ಅಂತ ಹೇಳಿ. ವಾಟರ್ ನೋಡಿ ನೋಡಿ ನಾವು ಅಲ್ಲಿ ಗಂಟೆ ಹೋಗ್ಬೇಕು. ನಾವು ಇನ್ನೂ ಇಲ್ಲೇ ಇದ್ದೀವಿ. ಸೊ ಇಲ್ಲಿಂದ ಈಗ ನೋಡಿ ಆ್ಯಕ್ಚುಲಿ ಮಾತಾಡೋಕ್ಕೂ ಟಯರ್ಡ್ ಆಗ್ತಿದೆ ಬಿಸಿಲಿಂದ. ಅಂಕಿತಾ ಕಮ್ ಆನ್, ಯು ಕ್ಯಾನ್ ಕಮ್. ಸೊ ಇನ್ನು 1 ಕಿಲೋಮೀಟರ್ ಅಂತೆ. ಟೈಮ್ ಅರೌಂಡ್ 1 o'clock ಆಗಿದೆ ಅನಿಸುತ್ತೆ. ಸೊ ಫೈನಲಿ ಫುಲ್ ಟಯರ್ಡ್ ಆಗಿದ್ದೀವಿ ನಾವು. ಲುಕ್ ಅಟ್ ದ ವ್ಯೂ ಎಷ್ಟು ಚೆನ್ನಾಗಿದೆ. ಇನ್ನು ಸ್ವಲ್ಪ ದೂರ ಹೋದರೆ ನಾವು ಪೀಕ್ ರೀಚ್ ಆಗ್ತೀವಿ. ಅಮ್ಮ ಎಸ್ ಬರ್ತಾ ಇದ್ದಾರೆ. ನಾನು ಸ್ವಲ್ಪ ಮುಂದೆ ಇದ್ದೀನಿ, ಮುಂದೆ ಅಲ್ಲ ಲಾಸ್ಟಲ್ಲೇ ಇದ್ದೀನಿ. ನಮ್ಮ ಗ್ರೂಪಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಟ್ರೆಕ್ಕಿಂಗ್ ಇಷ್ಟು ಕಷ್ಟ ಇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ನಡೆಯೋಕ್ಕೆ ಆಗ್ತಿಲ್ಲ ಬಿಸಿಲಲ್ಲಿ. ಸಿಗ್ನಲ್ ಎಷ್ಟು ವೀಕಾಗಿದೆ. ಇವಾಗ ಇದನ್ನ ಹತ್ಕೊಂಡು ಹೋಗೋದು ನಾವು ಅಂತ ಗೊತ್ತಿಲ್ಲ. ಸೊ ಎಷ್ಟು ದೂರನೇ ಬಂದಿದ್ದೀವಿ, ಇದೇನು ಕಷ್ಟನ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಅಲ್ಲಿ ಟಾಪ್ ಬಂದ್ವಿ, ಎಂಜಾಯ್ ಮಾಡ್ತಿದ್ದೀವಿ. ಬಟ್ ದಿಸ್ ಇಸ್ ನಾಟ್ ಎ ಪೀಕಲ್ಲಿ ಇನ್ನು ಹಿಂದೆ ಇದೆ ಅಂತೆ. ಸೊ ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದೀವಿ ಇವಾಗ. ಗೈಸ್ ಇವಾಗ ನಾವು ಪೀಕಿಗೆ ಹೋಗಬೇಕು. ಸೊ ಲುಕ್ ಅಟ್ ದ ಕ್ಲೌಡ್ಸ್. ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಲ್ಲಿ ಪೀಕಿಗೆ ಹೋದ್ಮೇಲೆ ವ್ಯೂ ನೋಡೋಣ ಹೇಗಿರುತ್ತೆ ಅಂತ. ಫೈನಲಿ ನೇತ್ರಾವತಿ ಪೀಕ್ ಇಲ್ಲಿದ್ದೀವಿ. ಇಷ್ಟು ಜನ ಬಂದಿದ್ದಾರೆ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ವೇಟ್ ಎಲ್ಲ ತೋರಿಸ್ಕೊಂಬರ್ತೀನಿ. ಸೊ ಗೈಸ್ ಲುಕ್ ಅಟ್ ದ ವ್ಯೂ. ಇವಾಗ ಫೈನಲ್ ಮೇಲೆ ಬಂದು ರೀಚ್ ಆದ್ವಿ. ಇವಾಗ ಬಾಕ್ಸು ಕೆಳಗಡೆ ಹೋಮ್ ಸ್ಟೇಲಿ ಕೊಟ್ಟಿದ್ರು. ಇವಾಗ ನಾವು ಲಂಚ್ ಮಾಡೋಣ ಇಲ್ಲಿ ಮೇಲೆಗಡೆ. ಲಂಚ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು 1 hour ರೆಸ್ಟ್ ಮಾಡಿ ಆಮೇಲೆ ಗೈಸ್ ಇವಾಗ ನಾವು ಇಲ್ಲಿ ಲಂಚ್ ತಿಂತಾ ಇದ್ದೀವಿ. ಪುಳಿಯೋಗರೆ ಬಾಕ್ಸ್ ಎತ್ಕೊಂಡು ಬಂದಿದ್ವಿ. ಗೈಸ್ ಇವಾಗ ನಾವು ಪೀಕಿಂದ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಎಲ್ಲ ಆಯಿತು, ರೆಸ್ಟ್ ಆಯಿತು. ಇವಾಗ ಕೂಲಾಗಿದೆ ಇಲ್ಲಿ. ಸೊ ವಿ ಆರ್ ಎಂಜಾಯಿಂಗ್ ದ ವ್ಯೂ ಆ್ಯಕ್ಚುಲಿ. ಗೈಸ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಅಂತ ತುಂಬ ಚೆನ್ನಾಗಿತ್ತು. ಮತ್ತೆ ಬರಬೇಕು ಅಂತ ಆಸೆ. ಬಟ್ ಹತ್ತೋಷ್ಟಕ್ಕೆ ಫುಲ್ಲು ಸುಸ್ತಾಗೋಗುತ್ತೆ. ಅದಕ್ಕೂ ಇವಾಗ ಇಲ್ಲಿಂದ ಒಂದು ಫಾಲ್ಸ್ ಹತ್ರ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟಾಡಕ್ಕೆ ಬಿಡ್ತಾರಂತೆ. ಅಲ್ಲಿ ಬಿಸಿಲು ನೋಡಿ ಚೆನ್ನಾಗಿದೆ. ಫುಲ್ಲು ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ ಎಷ್ಟು ಚೆಂದ ಉಂಟು. ಟ್ರೆಕ್ಕಿಂಗು ಹತ್ತೋದು ಒಂದು ಟಾಸ್ಕ್ ಅಂದರೆ ಇಳಿಯೋದು ಒಂದು ದೊಡ್ಡ ಟಾಸ್ಕು ಅಲ್ವಾ ಅಂಕಿತಾ? ಇಳಿಬೇಕಾದ್ರೆ ಫುಲ್ಲು ಸ್ಲೈಡ್ ಆಗಿದೆ, ಹತ್ಬೇಕಾದ್ರೆ ಫುಲ್ ಅಪ್ಪೋಗಿದೆ.
ಫೇಸ್ ಅಂತೂ ಫುಲ್ ಟ್ಯಾನ್ ಆಗಿ. ಸೊ ನಾವು ಇಲ್ಲಿಯಕ್ಕೆ ಸ್ಟಾರ್ಟ್ ಮಾಡಿರೋದು ಬಂದುಬಿಟ್ಟು 2 o'clock, ಇವಾಗ 2:30 ಆಗಿದೆ. ಅಲ್ಲಿಂದ ಆ ಪಕ್ಕ ಇನ್ನೊಂದು ಬೆಟ್ಟ ಇದೆ, ಅದು ಮುಗಿಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಇನ್ನು ಇಲ್ಲಿ ಅಷ್ಟಕ್ಕೆ ಸೀರಿಯಸ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಲ್ವಾ. ದೀಪಿಕಾ ನೋಡಿ ಅಲ್ಲಿ ಹೋಗ್ತಾ ಇದ್ದಾಳೆ. ದೀಪಿಕಾ ಇವಾಗ ಇಲ್ಲಿ ನೀರು ಇಟ್ಕೊಳಕ್ಕೆ ಬಂದಿದ್ದೀವಿ, ಎಷ್ಟು ಫ್ರೆಶ್ ವಾಟರ್. ಸೊ ದೀಪಿಕಲ್ಲಿ ಇಟ್ಕೊತಾ ಇದ್ದಾಳೆ. ಇವಾಗ ಎಲ್ಲ ನೀರಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಾನು ಬೇರೆ ಎಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದೀವಿ. ಸೊ ಇವಾಗ 4 ಆಗಿದೆ, ಫುಲ್ ಬಿಸಿಲು ಬಂದಿದೆ ಬೆಟ್ಟ ಕಡೆ. ನಾವು ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾನು ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಇವಾಗ ಬಿಸಿಲಿಲ್ಲ ಅಲ್ಲ, ಬಿಸಿಲು ಆ ಕಡೆ ಇದೆ. ಸೊ ಬೆಳಗ್ಗೆ ಬರಬೇಕಾದ್ರೆ ಅಂತೂ ಈ ಕಡೆ ಫುಲ್ಲು ಬಿಸಿಲು, ನಮ್ಮ ಎನರ್ಜಿ ಎಲ್ಲ ಸೊನ್ನೆ ತೊಗೊಂಡ್ಬಿಡ್ತು. ಸೊ ಇವಾಗ ಹೋಗ್ಬೇಕಾದ್ರೆ ಆರಾಮಾಗಿ ನೆರಳಿದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಮುಂದೆ ಒಂದು ಫಾಲ್ಸ್ ಇದೆ, ಆ ಫಾಲ್ಸ್ ಮುಗಿಸ್ಕೊಂಡು ಮತ್ತೆ ನಾವು 1 kilometer ಇದೆಯಂತೆ. ಸೊ ನೋಡೋಣ ಎಷ್ಟು ರುಚಿ ಆಗ್ತೀವಿ. ಫಾಲ್ಸ್ ಅದು ಮುಗಿಸ್ಕೊಂಡು ನಾವು 1 kilometer ಇದೆ ಗೈಸ್. ಇವಾಗ ಅಲ್ಲಿಂದ ಎಳ್ಕೊಂಬಂದು ದೀಕ್ಷಾಕ್ಕೆ ಬಟರ್ ಮಿಲ್ಕ್ ಕೊಡ್ತಂದು ಕುಡಿತಾ ಇದ್ದೀವಿ. ಅಲ್ಲಿ ತೊಗೊಂಡು ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಮುಂದೆ ಚೆಕ್ ಪೋಸ್ಟ್ ಅಲ್ಲಿರೋದು. ಚೆಕ್ ಪೋಸ್ಟ್ ಆದಮೇಲೆ ನಾವು ಇವಾಗ ಆಫ್ ರೈಡಿಂಗ್ ಹೋಗಬೇಕು ಇವಾಗ. ಸೊ ಇವಾಗಲೇ ಫುಲ್ ಟಯರ್ಡ್ ಆಗೋಗಿದೆ. ಆಫ್ ರೈಡಿಂಗ್ ಹೆಂಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬರ್ತಂತ ಫುಲ್ ಜೋಶ್ ಇತ್ತು. ಸೊ ಇವಾಗ ಫುಲ್ ಟಯರ್ಡ್ ಆಗಿದೆ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಗೈಸ್ ಫೈನಲಿ ನಮ್ಮ ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಇವಾಗ LG ಬಂದಿತ್ತಲ್ವ, ಸೊ ಇವಾಗ ನಿಯರ್ ಬೈ ಅಲ್ಲಿದ್ದೀವಿ. ಸೊ ನಮ್ಮ ಟ್ರೆಕ್ಕಿಂಗ್ ಮುಗಿಯೋಷ್ಟರಲ್ಲಿ 5 o'clock ಆಗಿದೆ ಗೈಸ್. ಸೊ ಮಾರ್ನಿಂಗ್ 11ಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 5ಗೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೆಳಗೆ ಬಂದಿದ್ದೀವಿ. ಇವಾಗ ಆಫ್ ರೋಡಿಂಗ್ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಲೆಟ್ಸ್ ಸಿ. ಇದೆ ನೋಡಿ, ಇವಾಗ ನಾವು ಹತ್ಕೊಂಡು ಹೋಗ್ಬೇಕು. ಇವಾಗ ಸ್ಟೇ ಹತ್ರ ಬಂದು ರೀಚ್ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಕಾಫಿ ಟೀ ಎಲ್ಲ ರೆಡಿ ಇದೆಯಂತೆ. ಸೊ ಬಿಸ್ಕೆಟ್ ತೊಗೊತಾ ಇದ್ದೀವಿ ಕಾಫಿ ಜೊತೆ ತಿನ್ನೋಕ್ಕೆ ಅಂತ. ಗೈಸ್ ನೈಟ್ ಬಂದುಬಿಟ್ಟು ಫುಲ್ ಟಯರ್ಡ್ ಆಗಿತ್ತು ಇವಾಗ. ಸೊ ಇವಾಗ ಫ್ರೆಶ್ ಅಪ್ ಆಗಿ ನೀಟಾಗಿ ಸ್ನಾನ ಮಾಡ್ಕೊಂಡು ಇವಾಗ ಬಿಸಿ ಬಿಸಿ ಸ್ನಾನ ಮಾಡಿ ಇವಾಗ ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ನೈಟ್ ಡಿನ್ನರ್ಗೆ ಏನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಚಪಾತಿ, ನೀರು ಥರ ಇರೋ ರಸಮ್, ದೆನ್ ಇದು ವೈಟ್ ರೈಸ್. ಸೊ ಇದು ಕಾಳುದು ಏನು ಮಾಡಿದ್ದಾರೆ, ಚಪಾತಿ ಇದೆ, ಮತ್ತು ಇದು ಮೊಸರು. ಸೊ ಇದು ನಮ್ಮ ಡಿನ್ನರ್ ಗೈಸ್. ಇವಾಗಷ್ಟೇ ಡಿನ್ನರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ಟೇಸ್ಟ್ ಆಯಿತು. ಸೊ ನಮ್ಮ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳೋದಂದರೆ ತುಂಬ ಚೆನ್ನಾಗಿತ್ತು. ಲೈಫೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿಲ್ಲ, ತುಂಬ ಚೆನ್ನಾಗಿತ್ತು. ಇಲ್ಲಿ ಬೆಂಗಳೂರು ಟ್ರಕ್ಕರ್ಸ್ ಅಂತ ಅವ್ರ ಜೊತೆ ಬಂದಿರೋದು ನಾವು. ಸೊ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಸೊ ನೆಕ್ಸ್ಟ್ ಡೇ 2 ಇರುತ್ತೆ, ಅದು ಪಾರ್ಟ್ 2 ಇರುತ್ತೆ. ಸೊ ಮಿಸ್ ಮಾಡ್ತಿರೋ ಪಾರ್ಟ್ 2 ಕೂಡ ನೋಡಿ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.